ಅಂತೂ 16ಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಎಲ್ರಿಗೂ ಅವತ್ತೇ ಮುಹೂರ್ತ ಫಿಕ್ಸ್ ಆಗಿದೆ ಅಂದರೆ ಬಹಳ ಒಳ್ಳೆ ಮುಹೂರ್ತ ಇರಬೇಕದು. ಆ ಮುಹೂರ್ತ ಬೇರೆ ಈ ಮುಹೂರ್ತ ಬೇರೆ ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿಮಗೆ ಸ್ಟುಪಿಡ್ ಗರ್ಲ್ಸ್. ನನಗಂತೂ ಅದೇ ಮುಹೂರ್ತದಲ್ಲಿ ಕುತ್ತಿಗೆ ತಾಳಿ ಬೀಳುತ್ತೆ, ನಮ್ಮ ಅತ್ತೆ ಅನ್ಸ್ಕೊಂಡವ್ರಿಗೆ ಕುತ್ತಿಗೆಯಿಂದ ತಾಳಿ ಜಾರುತ್ತೆ. ನನಗಷ್ಟೇ ಅರ್ಥ ಆಗಿರೋದು, ಅದೇ ಬೇಕಾಗಿರೋದು. ಅದಕ್ಕೆ ಏಪ್ರಿಲ್ 16 ಮಹಾಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲ ಮುಗಿದೋಯ್ತು ಅನ್ನೋ ಖುಷಿಲಿದ್ದೀರಲ್ಲ ನೀವು. ಇಟ್ ಇಸ್ ನಾಟ್ ಸೋ. ಇನ್ನೂ ಏನಾಗೋಕ್ಕಿದೆ? ಕೌನ್ಸಿಲರ್ ಸೀಲ್ ಆಯಿತು, ಅವತ್ತು ಕೋರ್ಟಿಗೆ ಹೋಗ್ತಾರೆ, ಸೈನ್ ಮಾಡ್ತಾರೆ, ಡಿವೋರ್ಸ್ ತಗೋತಾರೆ, ಅಷ್ಟೇ. ಏಪ್ರಿಲ್ 16ಕ್ಕೆ ಇನ್ನು 3 ದಿವಸ ಇದೆ. ಆ 3 ದಿವಸದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಡೈವರ್ಸ್ ಕ್ಯಾನ್ಸಲ್ ಆಗೋದು ಹೆಚ್ಚ? ನೀವಂತೂ ಬರೀ ಕೆಟ್ಟದೇ ಯೋಚಿಸ್ತೀರಪ್ಪ. ಕೆಟ್ಟದಲ್ಲ ರೀ ಅವ್ರು ಯೋಚನೆ ಮಾಡ್ತಿರೋದು. ಅವ್ರು ಯೋಚನೆ ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ ಅಜ್ಜಿ. ಅವ್ರು ಡಿವೋರ್ಸ್ ಆಗೋದು ಎಷ್ಟು ಸತ್ಯನೋ ನನ್ನ ಮದುವೆ ಆಗೋದು ಅಷ್ಟೇ ಸತ್ಯ. ಅಲ್ಲಿಗೆ ಶುಭಂ ಅಂತ. ಅಷ್ಟು ಈಸಿಯಾಗಿ ತಗೋಬೇಡ ನೀನು. ಈ 3 ದಿವಸದಲ್ಲಿ ರಂಜಿತ್ತು ನಿಮ್ ಮದ್ವೆಗೆ ಬಂದು ಆಶೀರ್ವಾದ ಮಾಡಿ ಅತ್ತೆ ಮಾವ ಇಬ್ರು ಬೇರೆ ಬೇರೆ ಆಗಿರೋದ್ರನ್ನ ನೋಡಿ ಕಣ್ಣೀರ್ ಸುರಿಸ್ತಾ ಕೂತ್ಕೋತಾನೆ ಅನ್ಕೊಂಡಿದ್ದೀರಾ? ನೆವರ್. ನಂತರನೇ, ಆದ್ರೆ ನನ್ನಷ್ಟಲ್ಲ. ನನ್ನ ಅನುಭವ, ನನ್ನ ವಯಸ್ಸಿನ ಜೊತೆ ಬೆಳೆದಿರೋ ಬುದ್ಧಿ ಅವನ ಹೈಟಿನ ಜೊತೆ ಬೆಳೆದಿದೆ. ಮತ್ತಿನ್ನೇನು, ನಿರಾಳವಾಗಿರಿ. ನಿಮ್ ಬುದ್ಧಿ ಮುಂದೆ ಅವನೇನ್ ಮಾಡಿದ್ರು ನಡೆಯಲ್ವಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ ಅಂತ ಅದ್ದಿದ ಕಣ್ಣಿನಿಂದ ನೋಡ್ಕೋಬೇಕು. ಸರಿಯಾಗಿ ಕೇಳಿಸ್ಕೊ, ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಆರ್ತಿ ಸೂರ್ಯ ಇಬ್ರು ಮೀಟ್ ಮಾಡಬಾರ್ದು. ಮಾಡಿದ್ರೆ ಬಾಂಬ್ ಸಿಡಿಯುತ್ತೆ. ಏನಾಗತ್ತೆ? ಇನ್ನು ಸೂರ್ಯ ಅವಳ ಆಟಕ್ಕೆಲ್ಲ ಬೀಳಲ್ಲ ಬಿಡಿ. ಸೋಲು ಗೆಲುವಿನ ಮಾತಲ್ಲ ಕಣೆ ಅರ್ಪಿತಾ. ಆರ್ತಿ ಏನಾದ್ರೂ ನಾನು ಶಶಾಂಕನ ಮದುವೆ ಕರ್ದಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸೂರ್ಯ ಕರ್ಗೋಗ್ತಾನೆ. ಆ ಸೂರ್ಯನಲ್ಲಿರೋ ದಗೆ ಈಗ ಈ ಸೂರ್ಯನಲ್ಲಿಲ್ಲ, ತಣ್ಣಗಾಗೋಗಿದ್ದಾನೆ. ಒಂದ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಹೆಂಡತಿ ಮಡುಗ್ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ನಿನಗೆ ಹೇಳ್ತಿರೋದು, ಅವರಿಬ್ರು ಸೇರೋದಕ್ಕೆ ನೀನು ಬಿಡ್ಕೂಡ್ದು. ನೀನು ಜಾಗೃತಿಯಾಗಿ ನೋಡ್ಕೋಬೇಕು. ಡೋಂಟ್ ವರಿ ಅಜ್ಜಿ, ನಾನು ನೋಡ್ಕೋತೀನಿ. ನಾನು ಸುಮ್ಮನೆ ಇರ್ತೀನಾ? ನೀವಿಷ್ಟು ಹೇಳಿದ್ಮೇಲೆ ನೆರಳಲ್ಲಿ ನೆರಳಾಗಿ ನಾನು ಅವನ ಜೊತೆನೇ ಇರ್ತೀನಿ. ಓಕೆ. ಶತ್ರುಗಳು ರಾತ್ರಿ ಹೊತ್ತೇ ಅಟ್ಯಾಕ್ ಮಾಡೋದಂತೆ. ನಿದ್ದೆ ಹೋಗ್ಬಾರ್ದು. ಕನಸು ಏಪ್ರಿಲ್ 16 ಅವ್ರ ಡೈವರ್ಸ್ ಆಗುತ್ತೆ ಅನ್ನೋದು. ಅದು ನಿದ್ದೆಲ್ ಕಂಡ ಕನಸಾಗಬಾರ್ದು. ಬಿ ಕೇರ್ಫುಲ್ ಗರ್ಲ್ಸ್. ಓಕೆ,